ತಾಯಿ ಇರುವವರೆಗೂ ತವರು ಮನೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ತುಮ್ರಿ ಆನ್ ಸ್ಟೇಜ್ ಪ್ಲೀಸ್. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರುವಳಮ್ಮ, ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರುವಳಮ್ಮ. ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತೆಯಮ್ಮ, ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತೆಯಮ್ಮ. ಹೊರಗಡೆ ಅಣ್ಣ ಮುಖವನ್ನು ತೊಳೆದು ಒಳಗೆ ಬರುವನಮ್ಮ, ಅಣ್ಣಗ ನೋಡಿ ಕಣ್ತುಂಬ ತಂಗಿ ನೀರು ತರವಳಮ್ಮ, ತಂಗಿ ನೀರು ತರವಳಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಮತ್ತೆ ಯಾವಾಗ ಹೋಗುತ್ತಿ ಎಂದು ಕೇಳಿದಳತಗೆಮ್ಮ, ಇನ್ನು ಯಾವಾಗ ಹೋಗುತ್ತಿ ಎಂದು ಕೇಳಿದಳತಗೆಮ್ಮ. ಇರಲಿ ಬೀಡೆ ಅಪರೂಪಕ್ಕೆ ಬಂದಳ ತಂಗ್ಯಮ್ಮ, ಇರಲಿ ಬೀಡೆ ಅಪರೂಪಕ್ಕೆ ಬಂದಳ ತಂಗ್ಯಮ್ಮ. ಅತಿಗೆ ಬೇಗ ಹೋಗು ಎಂದು ಹಠ ಹಿಡಿದಳಮ್ಮ, ಹೆಂಡತಿ ಮಾತಿಗೆ ಮರೋಳಾಗಿ ತಂಗಿ ಕಳಶನಮ್ಮ, ಅಣ್ಣ ತಂಗಿ ಕಳಶನಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಅಣ್ಣ ಅತ್ತಿಗೆಯ ಮಾತು ಕೇಳಿ ದುಃಖ ತರುವಳಮ್ಮ, ಅಣ್ಣ ಅತ್ತಿಗೆಯ ಮಾತು ಕೇಳಿ ದುಃಖ ತರುವಳಮ್ಮ. ಇಂದ ತವರ ಮನೆಗೆ ಹೋಗೆ ಬಾರದಂದಳಮ್ಮ, ಇಂದ ತವರ ಮನೆಗೆ ಹೋಗೆ ಬಾರದಂದಳಮ್ಮ. ದಾರಿ ನಡೆದು ಗಂಡನ ಮನೆಗೆ ಹೊರಟಳಮ್ಮ, ದಾರಿ ನಡೆದು ಗಂಡನ ಮನೆಗೆ ಹೊರಟಳಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಸತ್ತ ಗಂಡನ ನೆನಪು ಮಾಡಿ ಮನೆಗೆ ಬರವಳಮ್ಮ, ಸತ್ತ ಗಂಡನ ನೆನಪು ಮಾಡಿ ಮನೆಗೆ ಬರವಳಮ್ಮ. ದುಃಖ ಸಹಿಸದೆ ತಡೆಯಲಾರದೆ ವಿಷ ಕುಡಿದಳಮ್ಮ, ದುಃಖ ಸಹಿಸದೆ ತಡೆಯಲಾರದೆ ವಿಷ ಕುಡಿದಳಮ್ಮ. ಗಾಳಿ ಮಳೆಗೆ ತಡೆಯಲಾರದೆ ಮನೆಯ ಉರುಳಿತಮ್ಮ, ತಂಗಿಯ ಜೀವಕ್ಕೆ ಮಣ್ಣು ಕೊಟ್ಟಿತಮ್ಮ, ದೇಹಕ್ಕೆ ಮಣ್ಣು ಮುಚ್ಚಿತಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರು ಪರಡು ಮನೆಯಮ್ಮ, ತವರು ಪರಡು ಮನೆಯಮ್ಮ, ತವರು ಪರಡು ಮನೆಯಮ್ಮ.
ನಾಗರಾಜ್ ತೋಮ್ರಿ ಅವರೇ, ಹಾಂ ಮೇಡಮ್ ಅವರೇ, ಎಷ್ಟು ಅರ್ಥಪೂರ್ಣವಾದಂತಹ ಹಾಡು, ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುವಂತಹ ಹಾಡು. ಅದು ನಿಜವಾಗ್ಲೂ ನಡೀತಾನೂ ಇದೆ. ಐ ಥಿಂಕ್ ದೇರ್ ಇಸ್ ನೋ ಎಂಡ್ ಟು ಇಟ್. ಹೇಳಿ ಅರ್ಚನಾ ಮ್ಯಾಮ್. ತೋಮ್ರಿ ಅವರೇ ಮೇಡಮ್ ನಮಸ್ತೆ. ನಮಸ್ತೆ. ಕಂಚಿನ ಕಂಠದ ತೋಮ್ರಿಯವರು, ನಿಜವಾಗ್ಲೂ ನಿಮ್ಮದು ಕಂಚಿನ ಕಂಠ. ಆಮೇಲೆ ಕೆಲವು ದೊಡ್ಡ ದೊಡ್ಡ ಗಾಯಕರಿಗೂ ಹಾಡಲು ಅಸಾಧ್ಯವಾಗುವಂತಹ ಗಮಕಗಳನ್ನು ಅದು ನನಗೇನೂ ಅಲ್ಲ, ನನಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅನ್ನೋಷ್ಟು ಲೀಲಾಜಾಲವಾಗಿ ಆ ಗಮಕಗಳನ್ನು ಹಾಡ್ತೀರ. ಆದರೆ ಇವತ್ತು ಯಾಕೋ ಗಡಿಬಿಡಿ ಇತ್ತು ನಿಮ್ಮಲ್ಲಿ. ಗರ್ಭಿಣಿ ಅಂದರೆ ಸ್ವಲ್ಪ ಇವತ್ತು ಬೆಳಗ್ಗೆ ಇದು ಮಾಡ್ಕೊಂಡಿದ್ದು ಮೇಡಮ್ ಸಾಂಗ್. ಹಾಂ ಹಾಂ ಹಾಂ, ಹೌದಾ? ಆಯ್ತು ಇವತ್ತು. ಹಾಂ, ಇದು ಕಾಂಪಿಟೇಷನ್ ಆಗಿರೋದ್ರಿಂದ ನಿಮ್ಮಂಥ ಗಾಯಕರು ನಮಗೆ ಬೇಕು ಕೊನೆವರೆಗೂ. ನೀವು ಸ್ವಲ್ಪ ಇನ್ನೂ ಹೆಚ್ಚಿನ ತಯಾರಿ ಮಾಡ್ಕೊಳ್ಳಿ. ಸರಿ. ಇವತ್ತು ಚರಣ ಎಲ್ಲ ಓಡ್ತಾ ಇದ್ರಿ. ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರುವಳಮ್ಮ, ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತಿಗೆಮ್ಮ, ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತಿಗೆಮ್ಮ, ಹೊರಗಡೆ ಅಣ್ಣ ಮುಖವನ್ನು ತೊಳೆದು ಒಳಗೆ ಬರುವನಮ್ಮ. ಅವ್ರ ಪಾಪ ನಿಮ್ಗೆ ಮ್ಯಾಚ್ ಮಾಡೋಕ್ಕೆ ಅವರು ಓಡ್ತಾ ಇದ್ರು ಜೊತೆಗೆ. ಹಾಂ, ಆಮೇಲೆ ಇವತ್ತು ಯಾಕೋ ಅಪರೂಪಕ್ಕೆ ನೀವು ಶಾರ್ಪ್ ಹಾಡ್ತಾ ಇದ್ರಿ. ಸ್ವಲ್ಪ ಶ್ರುತಿ ಅವ್ರು ಕೊಟ್ಟ ಶ್ರುತಿಗಿಂತ ಒಂಚೂರು ಹೆಚ್ಚು ಹಾಡ್ತಾ ಇದ್ರಿ. ಹೌದು, ಇವತ್ತು ಕೇಂದ್ರದಲ್ಲಿ ಹಾಡ್ಬೇಕಂತಿದ್ದೆ ಮೇಡಮ್ ಅವರೇ. ಮತ್ತೆ ಈಗ ಆ ಯಾಕಂದರೆ ಇದರಲ್ಲಿ ಅವಾಗವಾಗ ಶ್ರುತಿ ಇಳಿದು ಹೋಗುತ್ತೆ ಬಹುಶಃ. ಶ್ರುತಿ ವ್ಯತ್ಯಾಸ ನೀವು ನುಡಿಸ್ದಂಗೂ, ಯಾಕಂದರೆ ಇದು ಒಂದೇ ತಾರೆ ಇರೋದಲ್ವಾ. ಸೊ ಅದು ಶ್ರುತಿ ಇಳಿದು ಹೋದಂಗೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಶ್ರುತಿನೂ ವ್ಯತ್ಯಾಸ ಆಗುತ್ತಲ್ಲ. ಸೊ ಹಾಗಾಗಿ ವೇದಿಕೆ ಮೇಲೆ ಹಾಡುವಾಗ ವಿತ್ ಇನ್ಸ್ಟ್ರೂಮೆಂಟ್ಸ್ ಹಾಡೋದಕ್ಕೆ ಆಗೋದಿಲ್ಲ. ಈಗ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಪಲ್ಲವಿ ಮಾತ್ರ ಅದನ್ನು ನುಡಿಸ್ಕೊಂಡು ಹಾಡ್ತೀರಾ? ತಾಯಿ ತಂದೆ ಇರುವರೆ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ, ತಾಯಿ ತಂದೆ ಇಲ್ಲದ ಮೇಲೆ ಬರಡ ಮನೆಯಮ್ಮ, ತವರ ಬರಡ ಮನೆಯಮ್ಮ. ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರುವಳಮ್ಮ, ಕುಡಿಲಿಕ್ಕೆ ನೀರ ಕೊಡಲೇ ಇಲ್ಲ ನನ್ನ ಅತ್ತಿಗೆಮ್ಮ, ಹೊರಗಡೆ ಅಣ್ಣ ಮುಖವನ್ನು ತೊಳೆದು ಒಳಗೆ ಬರವನಮ್ಮ, ಅಣ್ಣಗ ನೋಡಿ ಕಣತುಂಬ ತಂಗಿ ನೀರ ತರವಳಮ್ಮ, ತಂಗಿ ನೀರ ತರವಳಮ್ಮ. ತಾಯಿ ತಂದೆ ಇರುವೆ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ, ತಾಯಿ ತಂದೆ ಇಲ್ಲದ ಕಾಲಕ ಬರಡ ಮನೆಯಮ್ಮ, ತವರ ಬರಡ ಮನೆಯಮ್ಮ, ತವರ ಬರಡ ಮನೆಯಮ್ಮ. ಹಾಂ, ಇದು ಕೊಡೋ ಮಜಾನೇ ಬೇರೆ ಅಲ್ವಾ? ಆದರೆ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಎಲ್ಲ ಇನ್ಸ್ಟ್ರೂಮೆಂಟ್ಸು ಜೊತೆಗೂ ಹಾಡಬೇಕಾಗಿರೋದ್ರಿಂದ ಇದು ಮತ್ತು ಅದರ ಶ್ರುತಿನೂ ಮ್ಯಾಚ್ ಆಗಬೇಕಾಗಿರೋದ್ರಿಂದ ಪಾಪ ನಿಮಗೆ ಇಡೀ ಹಾಡನ್ನು ಇದನ್ನ ಇಟ್ಕೊಂಡು ಹಾಡೋದಕ್ಕೆ ಇವತ್ತು ಅವಕಾಶ ಆಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ತೋಮ್ರಿ ಅವರೇ. ನಾನು ಈ ಮುಖಾಂತರ ಒಂದು ವಿಶೇಷವಾದ ಮೆಸೇಜನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಅನ್ಕೋತಿರ್ತಾರೆ, ಭಾಳಷ್ಟು ಜನ ಬಹುಶಃ ಟೀಕೆನೂ ಮಾಡಬಹುದು. ಜನಪದ ಗಾಯಕರು, ಜನಪದ ಸಂಗೀತ ಅಂತಂದರೆ ಅವರ ಖುಷಿಗೆ ಹಾಡ್ಕೋತಾರೆ. ಬೇರೆ ಬೇರೆ ಕೆಲಸ, ಈಗ ಅಕ್ಕಿ ಕೇರೋದು, ಭತ್ತ ಕೇರೋದು, ಭತ್ತ ಕುಟ್ಟೋದು, ರಾಗಿ ಬೀಸೋದು, ಈ ಥರ ಬೇರೆ ಬೇರೆ ಕೆಲಸಗಳನ್ನು ಮಾಡುವಾಗ, ದನ ಮೇಯಿಸುವಾಗ ಏನೋ ಒಂದು ಹಾಡು, ಈ ಥರ ಏನೋ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಅದು ಹಾಡೋರು, ಅವ್ರಿಗೆ ಯಾಕೆ ಶ್ರುತಿ ತಾಳ ಎಲ್ಲ ಯಾಕೆ ಬೇಕು ನಮಗೆ ಅಂತ ಹೇಳ್ತಾರೆ. ನಾನು ಹೇಳೋದು, ಜನಪದ ಮೇನ್ ಸ್ಟ್ರೀಮಿಗೆ ಬಂದು ಅದು ಇನ್ನೂ ವಿಜೃಂಭಿಸಬೇಕು ಅಂತಂದರೆ, ಜನಪದ ವೇದಿಕೆ ಮೇಲೆ ಬರಬೇಕು ಅಂತಂದರೆ ಬದಲಾವಣೆಯೇ ಜಗತ್ತಿನ ನಿಯಮ. ಹೌದು, ಶ್ರುತಿ ತಾಳ ಖಂಡಿತ ಬೇಕು. ವೆರಿ ವೆಲ್ ಸೆಡ್. ಅವರ ಖುಷಿಗೆ ಅವರ ಮನೆಯಲ್ಲಿ ಹಾಡ್ಕೊಳ್ತಾ ಇರುವಾಗ ಬೇಡ, ಅವ್ರು ಹೇಳಿದ್ದು ಒಪ್ತೀನಿ. ಶ್ರುತಿ ಅವ್ರ ಮನಸ್ಸಿಗೆ ಬಂದ ಶ್ರುತಿ, ಅವರ ಮನಸ್ಸಿಗೆ ಬಂದ ತಾಳ, ಅವರ ಸಂತೋಷಕ್ಕೆ. ಆದರೆ ನಿಮ್ಮ ಸಂಗೀತ ಇಡೀ ಪ್ರಪಂಚವನ್ನು ಮುಟ್ಟಬೇಕು ಅಂತಾದಾಗ ಶ್ರುತಿ ತಾಳ ಎರಡೂ ಬೇಕು. ಆವಾಗ ನೀವು ಆ ಕಲೆಯನ್ನು ಬೇರೆ ಲೆವೆಲ್ಲಿಗೆ ತಗೊಂಡು ಹೋಗೋದಕ್ಕೆ ಸಾಧ್ಯ.
ಏನು ಹೇಳ್ತೀರಿ ತೋಮ್ರಿ ಅವರೇ, ಒಪ್ತೀರಾ ಮಾತನ್ನ? ಒಪ್ಪಂತ ಮಾತು. ಹಾಂ, ಒಪ್ತೀರಾ? ಆಕ್ಷೇಪಣೆ ಇದೆಯಾ? ಇಲ್ಲ ಇಲ್ಲ ಅಲ್ವಾ? Actually, ತುಂಬಾ ಜನಕ್ಕೆ ಡೌಟ್ ಇತ್ತು ಅನ್ಕೊಳ್ತೀನಿ ಇಲ್ಲಿ ಯಾಕೆ ಅನ್ನೋದು. ಹಾ. ಸೊ ವೆರಿ ವೆಲ್ ಸೆಡ್. ವೇದಿಕೆ ಮೇಲೆ ಬಂದು ಹಾಡುವಾಗ ವೇದಿಕೆಯ ನಿಯಮಗಳಿಗೆ ನಾವು ಆ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಅದು ನಿಮ್ಮ ಆಂತರಿಕ ಬೆಳವಣಿಗೆ, ನಿಮ್ಮ ಕಲೆಯ ಬೆಳವಣಿಗೆಗೆ ಕೂಡ ಒಳ್ಳೆಯದು. ಒಳ್ಳೆಯದನ್ನು ಯಾಕೆ ತಗೊಳ್ಬಾರ್ದು? ಒಳ್ಳೆಯದಲ್ಲ ಅಂದರೆ ಬಿಡೋಣ. ಇದರಿಂದ ಒಳ್ಳೇದಾಗ್ತಾ ಇದೆ ಅನ್ನೋದಾದರೆ ಖಂಡಿತ ತಗೊಳ್ಳೋಣ ಅಲ್ವಾ? ನಿಂತ ನೀರು ಆಗಬಾರ್ದು ಯಾವ ಕಲೆನೂ ಅಲ್ವಾ ತೋಮ್ರಿ ಅವರೇ? ಸರಿ ಮೇಡಮ್. ಇನ್ನೂ ಅದ್ಭುತವಾದ ಹಾಡುಗಳನ್ನು ಹಾಡಿ, ಶ್ರುತಿ ಕಡೆ ಒಂದು ಸ್ವಲ್ಪ ಗಮನ ಕೊಡಿ, ತಾಳದ ಕಡೆನೂ ಗಮನ ಕೊಡಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ವೆರಿ ವೆಲ್ ಸೆಡ್. ವೇಮ್ಗಲ್ ಸರ್. ನಾಗರಾಜ್ ಸರ್, ಮೇಡಮ್ ಏನು ಹೇಳಿದ್ರು ಅದು 100% ಸತ್ಯ. ಯಾಕಂದರೆ ಕರ್ನಾಟಕ ಜಾನಪದ ಲೋಕ ಅಂತಿದೆ ರಾಮನಗರ ಹತ್ರ. 1000 ಗಂಟೆಯಷ್ಟು ಮೂಲ ಜಾನಪದ ಹಾಡುಗಳನ್ನು ಆಡಿರ್ತಕ್ಕಂಥದ್ದನ್ನು ಜಾನಪದ ಲೋಕದಲ್ಲಿ ಡಾಕ್ಟರ್ HL ನಾಗೇಗೌಡರು ಮತ್ತು ಅನೇಕ ವಿದ್ವಾಂಸರು ಸಂಗ್ರಹಿಸಿರ್ತಕ್ಕಂಥದ್ದು ಇದೆ. ಆದರೆ ಅದಕ್ಕೆ ಒಂದೇ ಮೊನಾಟನಸ್ ಅಂತ ಹೇಳ್ಬಿಟ್ಟು 1000 ಗಂಟೆ ಅಷ್ಟು ಇದೆ. ಇದು ನಿಮ್ಮ ಗಮನಕ್ಕಿರಲಿ. ಆ ಹಾಡುಗಳನ್ನ ಹಂಗೆ ಆಡೋಕ್ಕೆ ಹೋದರೆ ಅದು ಅಷ್ಟು ಖುಷಿ ಕಾಣೋದಿಲ್ಲ. ಅದಕ್ಕೊಂದು ಮೇಡಮ್ ಹೇಳಿದಾಗೆ ಒಂದು ಸ್ವಲ್ಪ ವಾದ್ಯಗಳನ್ನು ಬಳಸ್ಕೊಂಡಾಗ ಮಾತ್ರ ಅದು ಮೇನ್ ಸ್ಟ್ರೀಮಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥದ್ದು ಅದು ಸತ್ಯ. ಅದು ಮತ್ತು ಈಗ ನೀವು ಹಾಡಿದ್ದ ಹಾಡು ಬಹುಶಃ ಇದು ಗುರುರಾಜು ಹೊಸಕೋಟೆ ಅವರ ಪ್ರಭಾವದಲ್ಲಿ ಸುಮಾರು ಹಾಡುಗಳು ಈ ಥರ ಇತ್ತೀಚಿನ ರಚನೆಕಾರರು ಮಾಡಿದ್ದಾರೆ. ಅದರ ಒಂದು ಭಾಗ ಅಂತ ಆದರೂ ನಾನು ಭಾವಿಸ್ಕೊಂಡಿದ್ದೀನಿ. ಒಂದು ಕಡೆ ಅತ್ತಿಗೆ ಕಿರುಕುಳ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಅತ್ತಿಗೆನ ತುಂಬ ಚೆನ್ನಾಗಿ ಮೆಚ್ಕೊಳ್ತಕ್ಕಂಥದ್ದು, ವರ್ಷ ಎಲ್ಲ ಕಡೆನೂ ಹಾಡುಗಳಿದೆ. ಹಾಲೂರು ನಾಗಪ್ಪ ಅಂತ ಕೇಳಿದಿರಾ? ಒಬ್ಬರು ಗಾಯಕರಿದ್ರು. ಅವ್ರ ಮಗಳು ದಿವ್ಯಾ ಆಲೂರು. ದಿವ್ಯಾ ಆಲೂರು ಅವರ ತಂದೆಯವರಮ್ಮ ಅವರು. ಅವರು ಒಂದು ಹಾಡು ಬರೆದಿದ್ರು. ಅದೇನೆಂದರೆ, ತವರಿಂದ ಕಳಿಸಿ ನನ್ನ ಮರಿಬೇಡ ಅಣ್ಣಯ್ಯ, ತಂದೆ ತಾಯಿ ಕಾಣದ ತಬ್ಬಲಿಯು ನಾನಯ್ಯ ಅಣ್ಣಯ್ಯ, ನನ್ನ ಮರಿಬೇಡ ಅಣ್ಣಯ್ಯ ಅಂತ ದೊಡ್ಡದು. ಆ ಹಾಡಲ್ಲಿ ಇದು ಅಣ್ಣ ಏನು ಮಾಡ್ತಾರೆ ಗೊತ್ತಾ? ತುಂಬ ಸಹಾಯ ಮಾಡಿರ್ತಾನೆ. ಮಗುವಾಗಿ ಇರುವಾಗ ಭಿಕ್ಷೆ ಬೇಡಿ ಸಾಕಿದೆ ಅಂತ ಈ ಥರ ಏನೇನೋ ಒಳ್ಳೆ ಇದು ಒಂದು ರೀತಿ ಅಣ್ಣನ ಬಗ್ಗೆ ಒಂದು ಒಳ್ಳೆ ಕೃತಜ್ಞತೆ ಇರ್ತಕ್ಕಂಥದ್ದಿದೆ ಈ ಹಾಡುಗಳಲ್ಲಿ. ದ್ವಂದ್ವ ಇದೆ, ಆದರೆ ಒಳ್ಳೆಯವರು ಕೆಟ್ಟವರು ಎರಡೂ ಇರ್ತಾರೆ. ಬಟ್ ಈ ಹಾಡುಗಳು ಸಮಾಜಕ್ಕೆ ಭಾಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಒಳ್ಳೆ ಹಾಡು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಅರ್ಚನಾ ಮೇಡಮ್ ಹೇಳಿದ ಮಾತಿಗೆ ನಾನು ಭಾಳ ಅವ್ರಿಗೆ ಜೋರು ಚಪ್ಪಾಳೆ ಕೊಟ್ಟು ಅವ್ರ ಮಾತಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದು ನಿಮ್ಮ ನಿಜವಾಗ್ಲೂ ಅವರು ಈ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ತೀರ್ಪುಗಾರರಾಗಿ ಬಂದಿರೋದು ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಅವ್ರು ಹೇಳಿದ ಮಾತು 100% ಸತ್ಯ. ಆದರೆ ಅದು ಮಾತನ್ನು ಮುಂದುವರಿಸಿ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸಾಮಾನ್ಯವಾಗಿ ನಾವು ಹೇಳೋದೇನೆಂದರೆ ಜನಪದರು ಶ್ರುತಿಗೆ ಹಾಡಬೇಕು, ತಾಳಕ್ಕೆ ಹಾಡಬೇಕು ಅಂತ ಹೇಳಿ. ಯಾರೋ ಒಬ್ಬರು ಶ್ರುತಿ ತಾಳ ಬಿಟ್ಟು ಹಾಡಿದ್ರೆ ಇಡೀ ಜನಪದ ಸಮುದಾಯ ಶ್ರುತಿ ತಾಳ ಬಿಟ್ಟು ಹಾಡ್ತಾರೆ ಅಂತ ನಮಗೆ ಯಾಕೆ ಬರಬೇಕು? ಆ ಮೂಲ ಜನಪದ ಹಾಡುಗಳ ಹಾಡೋರು ಯಾವಾಗೂ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಹಾಡ್ತಿರ್ತಾರೆ ಅಲ್ವಾ? ಹಾಗಾಗಿ ಜನಪದವನ್ನು ನಾವು ದೂಷಣೆ ಮಾಡೋಂಗಿಲ್ಲ. ಈಗ ನಿಮ್ಮ ವಿಚಾರಕ್ಕೆ ಬರ್ತೇನೆ ನಾನು. ನೀವು ಮೂಲತಃ ಜೋಗಿ ಪದವನ್ನು ಹಾಡಿದ್ರಿ. ಹೌದು ಸರ್. ಹೌದಲ್ಲ? ಹೌದು ಸರ್. ಜನಪದದಲ್ಲಿ ಜೋಗಿ ಪದ, ಗೀಗಿ ಪದ, ಆ ಥರದ್ದೆಲ್ಲವೂ ಇದೆ. ಹೌದು ಸರ್. ಅಲ್ವಾ? ನೀವು ಜೋಗಿ ಪದವನ್ನು ಹಾಡಿದ್ರಿ. ಊರೂರು ಸುತ್ತಕೊಂಡು ಹಾಡಿಕೊಂಡು ಬರುವಂಥದ್ದು ನಿಮ್ಮ ವೃತ್ತಿ ಬಗ್ಗೆ ಒಂದೆರಡು ಮಾತು ಹೇಳಿ. ನಮ್ಮಲ್ಲಿ ಹಿಂದೆಲ್ಲ ನಮ್ಮ ತಂದೆಯವರು ಮಾಡ್ತಿದ್ರು ಸರ್. ಇವಾಗೆಲ್ಲ ವೃತ್ತಿ ಕಡೆ ಹೋಗೋದು ಭಾಳ ಕಡಿಮೆ ಆಗಿದೆ. ಅಂದರೆ ಊರೂರಿಗೆ ಹೋಗ್ತೀರಿ ಹಾಡ್ಕೊಂಡು? ಹೌದು, ನಮ್ಮ ತಂದೆಯವರು ಹೋಗ್ತಿದ್ರು ಅವಾಗ. ಇವಾಗ ನಾವೆಲ್ಲ ಹೋಗೋದು ಕಡಿಮೆ ಮಾಡಿದ್ದೀವಿ. ಇವರು ಊರೂರಿಗೆ ಹೋಗ್ತಿರ್ಬೇಕಾದ್ರೆ ಮನೆಗೆ ಹೋದಾಗ ಹಾಡ್ತಾರೆ. ಹೌದು, ಅಲ್ಲಿ ಯಾವುದೋ ಒಂದು ಘಟನೆಯನ್ನು ನೋಡಿದ್ರೆ, ಅಲ್ಲೇನೋ ಒಂದು ಸನ್ನಿವೇಶ ನೋಡಿದ್ರೆ ಅದನ್ನ ನೋಡಿ ಅಲ್ಲೇ ಪದ ಕಟ್ಕೊಂಡು ಹಾಡ್ಕೊಂಡು ಹೋಗಿ ಜೀವನ ಮಾಡೋದು. ಹಂಗಾಗಿ ಇದು ನಿಜವಾದ ಮೂಲ ಜನಪದ. ಇದನ್ನ ನೋಡ್ಕೊಂಡು ಬೇರೆಯವ್ರು ಬರ್ದಿರ್ತಾರೆ ಅಷ್ಟು ಬಿಟ್ರೆ ಅವ್ರು ನೋಡ್ಕೊಂಡು ನೀವೇನು ಬರ್ದಿರಲ್ಲ. ಹಾಗಾಗಿ ಜೋಗಿ ಪದಕ್ಕೆ ಒಂದು ಚಪ್ಪಾಳೆ. ಆಯ್ತು.